ಸರ್ ಏನ್ ಸರ್ ನನ್ನ ಕಮ್ಮಂತ ಕರಿಯಕ್ ಶುರು ಮಾಡ್ಬಿಟ್ಟಿದ್ದೀರಾ? ಹಿಂಗೆಲ್ಲ ಹುಡ್ ಎಲ್ಲ ಹಾಕೊಂಡ್ರಲ್ಲ ವಾಕ್ ಮಾಡಿ ಒಂದು ರ್ಯಾಂಪ್ ವಾಕ್ ಮಾಡಿ ಅಂದೆ. ಏನ್ ಮ್ಯಾಚಿಂಗ್ ಅಲ್ಲಿ ಬಂದ್ಬಿಟ್ಟಿದೀವಿ ನಾವಿಬ್ರು. ಯಾವಾಗ್ಲೂ ಮಿಸ್ ಓಕೆ ಯಾವಾಗ್ಲೂ ಏನಿಲ್ಲ, ಇವತ್ತೇ ಒಂಥರ ಇಲ್ಲಿ ಏನು ಮ್ಯಾಚಿಂಗ್. ಅಲ್ಲಿ ಹೋಲ್ ಇದೆ, ನಮ್ದ್ರಲ್ಲಿಲ್ಲ. ಸೂಪರ್ ಮಿಸ್ ಲೋಕೇಶ್. ಅವರ್ ಆಡಿಯನ್ಸ್ ಫ್ಯಾಂಟಾಸ್ಟಿಕ್, ಎಲ್ಲರಿಗೂ ಸ್ವಾಗತ. ಅಲ್ಲೂ ಮರ್ತೇ ಬಿಟ್ಟಿದೆ. ಅವರ್ ನಾಯ್ಸ್ ಪೊಲ್ಯೂಷನ್ ಸೂಪರ್. ಯಾಕೆ ಮರ್ತು ಬಿಟ್ರಲ್ಲ ನಮ್ಮನ್ನ? ಯಾವಾಗ್ಲೂ ಮರ್ತೀವಿ, ನೀನ್ ನೋಡಿದಾಗ ಮಾತ್ರ ಜ್ಞಾಪಕ ಬರೋದು. ಆದ್ರೆ ಈ ಸರಿ ನೋಡಿದಾಗ್ಲೂ ಜ್ಞಾಪಕ ಬರ್ಲಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಬೇಕಿತ್ತ. ಬಟ್ ರೆಮೋ ಏನದು ಹೇರ್ ಕಲರ್ ಚೇಂಜ್ ಮಾಡಿದಾರೆ, ಶಾರ್ಟ್ ಮಾಡಿದಾರೆ, ಚೆನ್ನಾಗಿದೆ ಒಂಥರ ರೆಮೋ. ನೀವೇ ಏನಾದ್ರೂ ಹೇಳಿಜಿ ಪ್ಲೀಸ್, ನಂಗೆ ಸಾಕಾಗೋಗಿದೆ ಅವ್ರಿಗೆ ಡೈಲಾಗ್ ಹೊಡೆದು. ಕಮಲ್ ನೋಡಿ, ಕಮಲ್ ಜಿಮ್ಕಿ ಕಮಲ್. ಇಷ್ಟು ದಿವಸ ನಂದು ಕಲರ್ ನೋಡಿರ್ಲಿಲ್ಲ, ಮೊನ್ನೆನೆ ಚೇಂಜ್ ಮಾಡ್ಕೊಂಡು ಬಂದಿರೋ ಕಲರ್ನ ನೋಡ್ತಾ ಇದ್ದೀರಾ. ಕಮಲ್ ನೀವು ಡೈಲಾಗ್ ಹೊಡೆ ಎಕ್ಸ್ಟ್ರಾ ಮಾಡ್ಬಿಟ್ರಿ. ಆಯ್ತು, ಮತ್ತೆ ಮಜಾ ಟಾಕೀಸ್ ಅಲ್ಲಿ ಇದ್ದು ಅಷ್ಟು ಮಾಡಿ ಶಾಬಾಷ್. ಅವರ್ ನಾಯ್ಸ್ ಪೊಲ್ಯೂಷನ್ ಸೂಪರ್. ಫ್ಯಾಂಟಾಸ್ಟಿಕ್, ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಅಭಿಮಾನಿಗಳೇ, ನನ್ನ ನೋಡ್ತಾ ಇದ್ರೆ ಚಪ್ಪಾಳೆ ಹೊಡಿಲೇಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅಂತ ಗೊತ್ತು. ನಾನ್ ಚಿನ್ನನ, ಅಯ್ಯೋ ನಾನ್ ರನ್ನನ, ಅಯ್ಯೋ ಬೇಡಪ್ಪ. ಹೌದು, ನಾನೇ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ. ರಾಂಗ್ ನಂಬರಾ ನೋಡೋ, ಇನ್ನೊಂದ್ಸತಿ ಈ ನಂಬರ್ಗೆ ಏನಾದ್ರು ಕಾಲ್ ಮಾಡಿದ್ರೆ ಕಾಲ್ ಮುರಿದು ಕೈ ಕೊಡ್ತೀನಿ. ಇಡೋ ಫೋನ್. ಹೋಗ್ಲಿ ಬಿಡ್ರಿ ವರಲಕ್ಷ್ಮಿ. ಅಲ್ರಿ ಅವ್ನಿಗೆ ರಾಂಗ್ ನಂಬರ್ ಅಂತ ಗೊತ್ತಿರಲಿಲ್ಲ, ಯಾಕೆ ಬೈತೀರಾ? ಅವನಿಗೆ ಗೊತ್ತಿಲ್ಲದೆ ಇರ್ಬೋದು, ನನಗ್ ಗೊತ್ತಿತ್ತಲ್ಲ. ಏನ ರಾಂಗ್ ನಂಬರ್ ಅಂತ ಗೊತ್ತಿದ್ರು ಮಾತಾಡ್ಕೊಂಡ್ ಬಂದ್ರ ನೀವು? ಅದಕ್ಕೇನು ಇವಾಗ? ರಾಂಗ್ ನಂಬರ್ ಅಂತ ಗೊತ್ತಿದ್ರು ನಿಮ್ಗೆ ಇಷ್ಟೊಂದು ಮಾತಾಡೋಷ್ಟು ಪುರ್ಸೊತ್ತಿದ್ಯಲ್ರಿ? ರೈಟ್ ಟೈಮಲ್ಲಿ ಇವ್ರಿಗೆ ಮದುವೆ ಆಗಿದ್ರೆ ಈ ಅಮ್ಮನ ಕೆರ್ಕೊಳಕ್ಕೂ ಪುರ್ಸೊತ್ತಿರಲಿಲ್ಲ ರೀ. ಇದ್ರೆಲ್ಲ ಆಡೋಬಿಟ್ಟು ಹುಡುಗನ್ ನೋಡಿ ನೀವು ಮದುವೆ ಆಗ್ಬೇಕು ತಾನೆ? ಹಲೋ ಮಿಸ್ಟರ್ ವೇಸ್ಟ್ ಬಾಡಿ, ನನ್ಗೆ ಲವ್ ಅಲ್ಲಿ ಬೀಳ್ಸೋದ್ ಇಷ್ಟ ಆಗತ್ತೆ, ಬೀಳೋದ್ ಇಷ್ಟ ಆಗಲ್ಲ. ನೀವು ಮದುವೆ ಆಗಿ ಲವ್ ಮಾಡು ಅಂತ ಹೇಳ್ತವ್ರು ಯಾರು? ಏನೋ ನಿನ್ ಮಾತಿನ ಅರ್ಥ? ಇವಾಗ ನಾನ್ ರಾಣಿನ್ ಮದುವೆ ಆಗಿಲ್ವಾ? ಹಂಗೆ ಮತ್ತೆ ಲವ್ ಅವಳು ಮಾಡ್ತಾ ಇದ್ದಾಳೆ, ನೀನು? ನಾನು ಮಾಡ್ತಾ ಇದ್ದೀನಿ. ಅವಳನ್ನ? ಹನಿನಾ? ಅವಳು ಮಾಡ್ತಾ ಇದ್ದಾಳ? ಅವಳು ಮಾಡ್ತಾ ಇದ್ದಾಳೆ. ರಾಣಿ ಮಾಡ್ತಾ ಇದ್ದಾಳ? ರಾಣಿ ಲವ್ ಮಾಡ್ತಿದ್ದಾಳಲ್ವಾ, ಅವಳು ನಾವು ಕೇಳ್ಬೇಕು, ನನ್ ಕೇಳಿದ್ರ? ಏನೋ ಇದು, ಏನೇನೋ ಮಾತಾಡ್ತಿದ್ಯಲ್ಲ, ಈ ವಿಷಯ ಅವಳಿಗೆ ಗೊತ್ತಾ? ನೋಡ್ರಿ, ಅದೊಂದು ಗೂಬೆ, ಅದೊಂದು ದದ್ದು, ಅದೊಂದು ಪೆದ್ದು, ಅದೊಂದು ಗುಗ್ಗು, ಅದೊಂದು ಗೂಬಾಲ್ಡು. ಈ ಜಿಲ್ಲ ನೋಡಿ. ಅಲ್ಲ, ಅವ್ನು ಹಂಗೆ ಬೈತಾ ಇದ್ದಾನೆ, ನೀವ್ ನೋಡಿದ್ರೆ ಚಪ್ಪಾಳೆ ತಟ್ಟಿರಲ್ಲ. ಒಂದ್ ನಿಮಿಷ ಸುಮ್ನೆ ಇರೋ. ನೋಡಿ, ರಾಣಿ ನನ್ನ ಹೆಂಡತಿನೇ ಇರ್ಬೋದು, ಆದ್ರೆ ಅವಳೇ ನನ್ನ ಮೊದಲನೇ ಹೆಣ್ಣು ಮಗು. ಅವಳು ನನ್ನ ಹೆಂಡತಿನೇ ಇರ್ಬೋದು, ಆದ್ರೆ ಅವಳೇ ನನ್ನ ಎರಡನೇ ತಾಯಿ. ರಾಣಿ ನನ್ನ ಹೆಂಡತಿನೇ ಇರ್ಬೋದು, ಆದ್ರೆ ಅವಳೇ ನನ್ನ ಬೆಸ್ಟ್ ಫ್ರೆಂಡು. ಎಷ್ಟೋ ಸಲ ಅನ್ಸತ್ರಿ, ರಾಣಿ ಹೆಸರಿನ ಪಕ್ಕ ನನ್ನ ಹೆಸರನ್ನ ಇಟ್ಕೊಂಡ್ರು ಅವಳ ಹೆಸರನ್ನ ತೆಗೆದು ನನ್ನ ಹೆಸರು ಪಕ್ಕ ಹಾಕೋಬೇಕು ಅಂತ. ಅಷ್ಟು ಅಷ್ಟು ಪ್ರೀತಿ ರಾಣಿ ಅಂದ್ರೆ ನನಗೆ ಪ್ರಾಣ, ಪಂಚ ಪ್ರಾಣ. ಬೇಡ ಕಣೋ, ಬೇಡ. ರಾಣಿ ಯಾರು? ಪೆದ್ದು, ಗುಗ್ಗು, ಗೂಬೆ. ಅವಳು ಯಾಕೋ ಲವ್ ಮಾಡ್ತೀಯಾ? ಹನಿನ್ ಲವ್ ಮಾಡೋ. ವಿಷಯ ಗೊತ್ತಾದ್ರೆ ಇವಳೇನೋ ಸುಮ್ನೆ ಪೆದ್ದು ಗುಗ್ಗು ಗೂಬೆ ತಾನೆ, ಒಂಚೂರು ಅಳ್ತಾಳೆ. ಬಿಟ್ಬಿಡು, ನೀನು ಹನಿನೇ ಲವ್ ಮಾಡು. ಓಹೋ, ಏನು ಮಾತು ಅಂತ ಆಡ್ತಾ ಇದಾರೆ. ಅಯ್ಯಪ್ಪ, ಕೇಳೋದಕ್ಕೆ ನನ್ಗೊಂಥರ ಹಿಂಸೆ ಆಗ್ತದೆ. ಪಕ್ಕನಾಗಿ ಈ ತರ ಮಾತಾಡೋದ? ಚೀ ಚೀ ಚೀ. ಶಾಂತಮ್ಮ, ಪಾಪಮ್ಮ. ಲೇ ಮುದಿ ಅಕ್ಕ, ಏನೇ ಮಾತಾಡ್ತಿದ್ಯಾ? ಏನೇ ಒಡ ಹುಟ್ಟಿದ ಅಕ್ಕನ ಮುದಿ ಅಕ್ಕ ಅಂತ ಕರಿತೇನೆ? ಇನ್ನೇನೆ ಮತ್ತೆ? ಅಲ್ಲ ಕಣೆ, ಚಿಕನ್ ಚಿಲ್ಲಿಗೆ, ಪೆಪ್ಪರ್ ಡ್ರೈಗೆ, ಕಬಾಬ್ಗೆ ಹುಳಿ ಹಿಂಡಿದ್ರೆ ಚೆನ್ನಾಗಿರುತ್ತೆ. ಆದ್ರೆ ನೀನು ಸಂಸಾರಕ್ಕೆ ಹುಳಿ ಹಿಂಡೋದಕ್ಕೆ ಬಂದಿದ್ಯಲ್ಲೇ.
ನಿನ್ನ ಬಾಯಿಗೆ ಹುಳ ಬೀಳುತ್ತೆ ಹೇಳು, ಹೇಳು. ನಿನ್ನ ಕೈಗೆ ಆ ಹುಳಿ ಇಂತಿಲ್ಲ ಆ ಕೈಗೆ ಹಾವು ಕಚ್ಚುತ್ತೆ ಕಣೆ. ಕರೆಕ್ಟ್. ಆದ್ರೂ ರಾಣಿ ನಿನ್ನ ಹತ್ರ ಎಲ್ಲ ಅನ್ಬಾರ್ದಮ್ಮ, ವಯಸ್ಸಲ್ಲಿ ದೊಡ್ಡವ್ರು ನಿಮ್ಮ ಅಕ್ಕ. ಹಾ ನೋಡು ಅದೇನೋ ಹಾವು ಕಚ್ಚೋದು ಬೇಕಾರೆ ಅನ್ನೋ, ವಯಸ್ಸಲ್ಲಿ ದೊಡ್ಡೋಳು ಅಂತ ಏನಾದ್ರು ಅಂದ್ರೆ ನಾನ್ ಸುಮ್ನೆ ಇರೋದಿಲ್ಲ. ನಿನ್ ಬುದ್ಧಿಗೆ ಇಷ್ಟು ಅಲ್ಲ ಕಣೆ ಅಕ್ಕ, ನಾನು ಏನೇ ಅನ್ಯಾಯ ಮಾಡಿದೀನಿ ನಿನ್ಗೆ? ನನ್ ಸಂಸಾರಕ್ಕೆ ಬಂದ್ ವಿಷ ಹಾಕ್ತಿದ್ಯಲ್ಲೇ. ಮೇಡಮ್ ಮೇಡಮ್ ಏನೋ ಸೃಜಾ, ಇವಳು ಯಾಕೋ ಹಿಂಗ್ ಕೂಗಾಡ್ತಾ ಇದ್ದಾಳೆ? ಏ ರಾಣಿ ಏನ್ ಹಿಂಗೆಲ್ಲ ಮಾತಾಡ್ತಾ ಇದ್ದ ನೀನು? ಚೀ ಬ್ಯಾಡ್ ಗರ್ಲ್, ಹಂಗೆಲ್ಲ ಅನ್ಬಾರ್ದು. ಅಕ್ಕನ್ ಹಂಗೆಲ್ಲ ಅನ್ಬಾರ್ದಮ್ಮ. ನೋಡದೇನೆ ಅಲ್ಲ ಕಣೆ, ನನ್ನ ಸಂಸಾರನ ಹಾಳ್ ಮಾಡಕ್ ಬಂದ ಹೆಂಗ್ಸಿಗೆ ಬೈಬೇಡ, ಸಾರಿ ಕೇಳು ಅಂತ ನಮ್ಮ ಯಜಮಾನ್ರೆ ಹೇಳ್ತಿದ್ದಾರೆ. ಇದು ಕಣೆ, ಇದು ಇವ್ರ ದೊಡ್ಡ ಗುಣ. ತನಗೆ ಕೆಟ್ಟದ್ ಬಯಸಕ್ ಬಂದವನ್ನ ಕೂಡ ಚೆನ್ನಾಗಿರ್ಲಿ ಅಂತ ಮನ್ಸಾರೆ ಹರಿಸ್ತಾ ಇದಾರಲ್ಲ. ಅಯ್ಯೋ ರಾಣಿ, ಈ ಸಂಸಾರನೇ ಚಿತ್ರಮಂದಿರದಲ್ಲಿ ಟಿಕೆಟ್ ಹರಿದಂಗ್ ಹರಿತಾ ಇದ್ದಾನೆ ಇವನು. ಇವಳು ನೋಡಿದ್ರೆ ಹರಿಸ್ತಾ ಇದ್ದಾರೆ ಅಂತ ಹೇಳ್ತಾಳೆ. ವರಲಕ್ಷ್ಮಿ ಅವರೇ, ಇವಾಗ ನಾನು ಕೆಟ್ಟೋಂತಾನೆ? ಆಯ್ತು ಬಿಡಿ, ಆಯ್ತು ನಾನು ಕೆಟ್ಟವನು, ಪರವಾಗಿಲ್ಲ. ಆದ್ರೆ ಪ್ಲೀಸ್ ನೀವು ಅಕ್ಕ ತಂಗಿರ ಮಾತ್ರ ಜಗಳ ಆಡ್ಬೇಡಿ, ನನ್ನ ಕೈಲಿ ನೋಡೋದಕ್ಕೆ ಆಗಲ್ಲ. ಪ್ಲೀಸ್ ನೋಡಿ ನೋಡಿ, ರಾಣಿ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ ಪ್ಲೀಸ್. ಇನ್ನೊಂದು ಮಾತು ಆಡ್ಬೇಡಿ ನೀವು. ನೀವ್ ಯಾಕ್ರಿ ಸಾರಿ ಕೇಳ್ಬೇಕು? ಈ ಕಡೆ ಬನ್ರಿ ನೀವು. ಆಯ್ತು. ಏ ಅಕ್ಕ, ಇವಾಗ ಗೊತ್ತಾಯ್ತು ಕಣೆ, ಏನು ನಮ್ಮ ಮನೆಯವ್ರ ಹೆಸರು ಜೊತೆ ಹನಿ ಹೆಸರನ್ನ ಸೇರಿಸ್ಕೊಂಡು ಇಡೀ ಊರ್ನಲ್ಲೆಲ್ಲ ಗಾಸಿಪ್ ಮಾಡ್ತಾ ಇರೋದು ನೀನೇ ಅಂತ ನನಗೆ ಇವಾಗ ಗೊತ್ತಾಯ್ತು ಕಣೆ. ಅಯ್ಯೋ ಹೌದಾ? ಮೈ ಮಜಾ ಟಾಕೀಸ್. ಏನೇ ಇದು? ಏನ್ ಮಾತಾಡ್ತಿದ್ಯಾ ನೀನು? ಏನು ಮಾತಾಡ್ತಿದ್ನ? ಆಹಾ, ನಾನ್ ಕೇಳಿಸ್ಕೊಂಡೆ ಕಣೆ, ನೀನ್ ಏನೇನ್ ಮಾತಾಡ್ತಿದ್ದೆ ಅಂತ ನಾನ್ ಕರೆಕ್ಟ್ ಆಗಿ ಕೇಳಿಸ್ಕೊಂಡೆ. ನೋಡಿ ಇವ್ನ್ ಏನೇನ ಹೇಳ್ತಿದ್ದ ಗೊತ್ತೇನೆ ನಿನ್ ಬಗ್ಗೆ? ಏನ್ ಹೇಳ್ತಿದ್ರ? ಕೇಳಿಸ್ಕೊಂಡೆ ಅಂತ ಹೇಳದ್ನಲ್ಲ. ಏನ್ ಕೇಳಿಸ್ಕೊಂಡೆ? ಕೇಳಿಸ್ಕೊ. ನನ್ ಹೆಂಡತಿ ನನ್ಗೆ ಹೆಂಡತಿಯಾಗೆ ಇರ್ಬೋದು, ಆದ್ರೆ ಅವಳು ನನ್ಗೆ ಎರಡನೇ ತಾಯಿ ಇದ್ದ ಹಾಗೆ ಅಂತ ಹೇಳಿದ್ರು. ನನ್ ಹೆಂಡತಿನೇ ಇರ್ಬೋದು, ಆದ್ರೆ ಅವಳು ನನಗೆ ಮೊದಲನೇ ಹೆಣ್ಮಗು ಇದ್ದ ಹಾಗೆ ಅಂತ ಹೇಳಿದ್ರು. ನನ್ ಹೆಂಡತಿನೇ ಇರ್ಬೋದು, ಆದ್ರೆ ಅವಳು ಬೆಸ್ಟ್ ಫ್ರೆಂಡ್ ಇದ್ದ ಹಾಗೆ ಅಂತ ಹೇಳಿದ್ರು. ರಾಣಿ ನಂಬೇಡ್ವೆ, ನಾನ್ ಏನ್ ಹೇಳ್ತಿದ್ದೆ ಕೇಳಿಸ್ಕೊಳ್ಳೆ ಒಂಚೂರು. ಕೇಳಿಸ್ಕೊಂಡಮ್ಮ, ಅದನ್ನು ಕೇಳಿಸ್ಕೊಂಡೆ. ರಾಣಿ ಒಬ್ಬ ಗೊಗ್ಗು ಗುಬಾಲು, ಅವಳಿಗೇನು ಗೊತ್ತಿಲ್ಲ. ಹನಿ ಜೊತೆ ನೀನ್ ಸಂಸಾರ ಮಾಡ್ಕೊಂಡಿರು, ಅವಳಿಗೇನು ಗೊತ್ತಾಗಲ್ಲ ಅಂತ ಹೇಳ್ದೆ. ಸೂಪರ್ ಅಮ್ಮ, ಸೂಪರ್. ಥ್ಯಾಂಕ್ ಯು. ಸೆಕೆಂಡ್ ಹೀರೋಯಿನ್ ನೀನ್ ತುರು ಹಚ್ಕೋ. ಧೀಮ್ ಧೀಮ್ ತನರ ಧೀಮ್ ಧೀಮ್ ತನರ ಧೀಮ್. ಕಮಾನ್. ಬರುವಾಗ ಬೆತ್ತಲೆ, ಹೋಗುವಾಗ ಇಲ್ಲ ಇಲ್ಲ, ನಾನ್ ಬಟ್ಟೆ ಹಾಕೊಂಡೆ ಬಂದಿದ್ದೆ ಅಲ್ಲ. ಇನ್ನೊಂದ್ಸಲಿ ಎದ್ದೆ ಮಗನೇ, ಹೇಳ್ತಾ ಇದೀನಿ. ಹೇಳ್ತೀನಿ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ನಡುವೆ ಜೀವನ ಬರೀ ಕತ್ತಲೆ. ಸತ್ತ ನನ್ನ ಪ್ರಿಯಕರನ ಕೊರಗು ನನ್ನನ್ನು ಕಾಡುತ್ತಿದೆ. ಧೀಮ್ ಧೀಮ್ ತನರ ಧೀಮ್. ಎಲ್ಲಿಂದ ಈ ಗಬ್ಬು ವಾಸನೆ ಬರ್ತಿದೆ? ನಿನ್ನ ಮೂಗಿಗೆ ತಾಕುತ್ತಿರುವ ವಾಸನೆ ಈ ಕಿತ್ತೋಗಿರೋ ಕುರಿದೇನೆ. ಇವನ್ ಜೊತೆ ನಾ ಯಾಕೆ ಮಾಡಂಗಿಲ್ರಿ? ಶಟ್ ಅಪ್. ಇಲ್ಲಿ ಇಷ್ಟು ಟೀಲಿಂಗ್ ಸೀನ್ ನಡೀತಾ ಇರ್ಬೇಕಾದ್ರೆ ಹಾ ಟಿಲನ್ನು ಎಂಟ್ರಿ ಕೊಡ್ತಾನೆ. ಅವಾಗ ನನ್ ಫೈಟ್ ಶುರು. ಏನ ಮಾಡ್ತಿದ್ಯಾ? ಈ ಪಿಕ್ಚರ್ ಇರೋ ಹೆಣ ಮನೆ ಕೊಟ್ಟಿದ್ದೀನಿ ನೋಡಿ. ಅವ್ರಿಗೆ ಮುಂಚೆ ಆದ್ಬಿಟ್ಟ. ಮಾಡ್ಕೊಳ್ಳಿ ನಿಮ್ ಇಷ್ಟ ಬಂದಂಗೆ. ಆಕ್ಷನ್. ಹೋಗು ಸುಯೋಧನ, ಹೋಗು. ನನ್ನ 99 ಮಂದಿ ಸಹೋದರರನ್ನು ಅನ್ನ ನೀರು ಕೊಡದೆ ಸಾಯಿಸಿದೆಯಲ್ಲ, ನಿನ್ನನ್ನು ನಿರ್ವಂಸ ಮಾಡದಿದ್ದರೆ ನಾನು ಸಗುಣಿನೇ ಅಲ್ಲ. ಈಗ ನನ್ನ ತೀರೋನ ಸಾಯಿಸಿದ ವಿಲನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಇಬ್ರು ತೀರೋಯಿನ್ಸ್ಗಳು ದನ ಅಂತ ತುಪ್ತಾರೆ. ತುಪ್ಪದು ಏನ್ ತುಪ್ಪಬೇಕೀಗ? ತುಪ್ಪದಪ್ಪ. ತುಪ್ಪ ಯಾಕ್ಬೇಕು ಈಗ? ತುಪ್ಪದಪ್ಪ. ಅವ್ರು ರುಬ್ತಾರೆ. ಹೀರೋಯಿನ್ಸ್ ವಿಲನ್ನ ಹಾಕೊಂಡ್ ತುಪ್ಪಿ.
ಮಾಡಿಸ್ತೀನಿ ಹೀರೋ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕ ಬಂದು ಒಮ್ದರ್ಕೆ ಬಡಿಸ್ತಾ ಇದೀಯಾ. ನಮ್ಮೂರು ಬರಲಿ, ನಮ್ಮ ಮೈಗಳಿಗೆ ಹೇಳಿ ನೀನ್ ಚೆನ್ನಾಗೆ ಬಡಿಸ್ಲಿಲ್ಲ ಅಂದ್ರೆ ನನ್ ಪೀಪಿನೇ ಇಲ್ಲ, ಪೀಪಿನೇ ಇಲ್ಲ. ನೀನೇನಾದ್ರೂ ಬಂದ್ರೆ ನಮ್ಮ ಹೀರೋಯಿನ್ಸ್ ನಿನ್ನ ತೀರಿಸ್ಬಿಡ್ತಾರೆ. ಕಳ್ಸೋ ಹೋಗ್ರಿ, ಕಳ್ಸೋ ಹೋಗಿ ತುಬ್ಬಿ, ಕಳ್ಸೋ ಹೋಗಿ ತುಬ್ಬಿ, ಬರ್ರಿ ಹೋಗಿ ಹೋಗಿ. ಡೈರೆಕ್ಟ್ರೆ, ಇಲ್ಲಿ ನಾನ್ ಸತ್ ಬಿದ್ದಿದ್ದೀನಿ. ಹೀರೋಯಿನ್ಗಳು ಅದೆಲ್ಲ ವಿಲನ್ ಅಟ್ಟಿಸ್ಕೊಂಡು ಹೋಗ್ಬಿಟ್ರು. ಮುಂದಕ್ಕೆ ಕಥೆನೆ ಯಾವ ಸಿಮ್ಮೆ ಬದ್ನೆಕಾಯಿ ಡೈರೆಕ್ಟರ್ ನೀನು. ಓ ತುಜಾ ತುಜಾ, ಲಾಸ್ಟ್ ಶಾಟ್ ಒಂದ್ ಮರ್ತ್ಬಿಟ್ಟಿದ್ದೆ ನಾನು. ಓ ಅನ್ಕೊಂಡೆ ನಾನು ಟ್ವಿಸ್ಟ್ ಇಟ್ಟೇ ಇರ್ತಿರ್ತಾರೆ ನಮ್ ಡೈರೆಕ್ಟರ್ ಅಂತ. ಕೊನೆಯಲ್ಲಿಟ್ಟವ್ರ ಟ್ವಿಸ್ಟ್. ಸರಿ ಸರ್, ಹೇಳಿ ಸರ್, ಹೇಳಿ ಸರ್. ಇವಾಗ ಟ್ವಿಸ್ಟ್ ಕೊಡ್ತೀನಿ ಅಣ್ಣ. ಈಗ ಮಲಗಿರೋ ನಮ್ಮ ತೀರೋ ಹಂಗೇ ಎದ್ದೇಳ್ತಾನೆ. ಫೈನಲಿ ಎದ್ದೆ, ಎದ್ದು ಹಂಗೇ ಹೋಗ್ತಾ ಇರ್ತಾನೆ, ಹೋಗ್ತಾ ಇರ್ತಾನೆ, ಹೋಗ್ತಾ ಇರ್ತಾನೆ, ಹೋಗ್ತಾ ಇರ್ತಾನೆ, ಹೋಗ್ತಾ ಇರ್ತಾನೆ, ಹೋಗ್ತಾ ಇರ್ತಾನೆ. ಸ್ಟಾಪ್. ಈಗ ದಿ ಎಂಡ್. ಏನ್ ಬದ್ನೆಕಾಯಿ ಎಂಡ, ಏನು ಬದ್ನೆಕಾಯಿ ಎಂಡ, ಟ್ವಿಸ್ಟ್ ಕೊಡ್ತೀನಿ ಅಂತ ಫುಲ್ ಪಿಕ್ಚರ್ ಮಲಗಿಸ್ಬಿಟ್ಟು ಆಚೆ ಹೋದ್ಮೇಲೆ ದಿ ಎಂಡ್ ಅಂತ್ಯ. ಇನ್ನೇನೋ ನೀನ್ ಅಲ್ಲ ಕಣೋ, ಟೈಟ್ಲೆ ನಿನ್ ಮೇಲೆ ಇಟ್ಟವನಲ್ಲೋ. ಏನಿಟ್ಟು ಟೈಟ್ಲ್ ನನ್ನ ಮೇಲೆ? ಸಿನಿಮಾ ಟೈಟ್ಲೇನೋ ಎಣ ಎದ್ದು ಹೋದ ಮೇಲೆ. ಈ ಪಿಕ್ಚರ್ ಅಲ್ಲಿ ನೀನೇನು ಎಣ ಇದ್ರಲ್ಲಿ ಏನ್ ಮಾಡ್ದೆ? ಎದ್ದೋದೆ. ಆಯ್ತಲ್ಲ, ಹೆಣ ಎದ್ದು ಹೋದ ಮೇಲೆ. ಅಲ್ಲಪ್ಪ, ನಾನು ಈ ಪಿಕ್ಚರ್ ಇರೋ ತಾನೆ. ಹೌದು. ಅಟ್ಲೀಸ್ಟ್ ಒಂದು ಡೈಲಾಗ್ ಆದ್ರೂ ಬೇಡವಾ? ಏಯ್ ಏನೋ ನೀನ್ ಏನೋ ಇಲ್ಲಿ ನಿಂತ್ಕೊಂಡು ರಾಣಿ ವಿಮಲ ಏನೋ ಮಾಡಿದ್ದು? ಡೈಲಾಗ್ ಹೇಳಿದ್ರು. ಎಲ್ಲ ಹೇಳಿದ್ರು? ಅಪ್ಪ ಅಲ್ಲಿ ನಾನೆಲ್ಲಿದ್ದೆ ಡೈಲಾಗ್ ಅಲ್ಲಿ? ಡೈಲಾಗ್ ಎಲ್ಲ ಹೇಳಿದ್ರು? ಇಲ್ಲಿ ಹೇಳಿದ್ರು. ನೀನ್ ಎಲ್ಲಿದ್ದೆ? ಇಲ್ಲಿದ್ದೆ. ಮತ್ ಡೈಲಾಗ್ ಅಲ್ಲಿ ನೀನ್ ಇದ್ದಂಗ ಆಗ್ಲಿಲ್ವಾ? ಎಲ್ಲ ಅವ್ರವ್ರೇ ಮಾಡ್ಕೊಳ್ಳೋದು. ಸತ್ತೋಗಿರೋ ಹೀರೋ. ಚೆನ್ನಾಗೈತಪ್ಪ. ಈ ಡೈರೆಕ್ಟ್ರು ಈಗ ಫೋನ್ ಮಾಡ್ತಾವ್ರೆ. ತುಜಾ, ಅವನ್ನ ಕಳಿಸ್ತೀನಿ, ಕ್ಲೀನ್ ಮಾಡ್ಕೊಂಡು ಕಳಿಸ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಮ್ಮ ಇಡೀ ತಂಡದ ಪರವಾಗಿ ಆಲ್ ದ ವೆರಿ ಬೆಸ್ಟ್ ಟು ಯುವರ್ ವಿಕ್ಟ್ರಿ ಟು. ಥ್ಯಾಂಕ್ ಯು ಮಗ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನ್ನ ಲಕ್ಕಿ ಚಾರ್ಮ್ ಅಂತಾನೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಯಾಕಂದ್ರೆ ಶರಣ್ ಅವರು ನಮ್ಮ ಮಜಾ ಟಾಕೀಸಿಗೆ ಬಂದು ನಮ್ಗೆ ಯಾವಾಗ್ಲೂ ನಮಗೆ ಒಂಥರ ಒಂದು ಸಪೋರ್ಟ್ ಕೊಡ್ತಾ ಇರೋದ್ರಿಂದ ನಮಗೆ ಆ ಒಂದು ಜೋಶ್ ಯಾವತ್ತೂ ಕಮ್ಮಿ ಆಗಿಲ್ಲ. ನಮ್ಮ ಸ್ನೇಹ ಇದೇ ತರ ಬೆಳೀತಾ ಇರಲಿ, ಇವರ ಒಂದು ಸಕ್ಸಸ್ ಗ್ರಾಫ್ ಯಾವಾಗ್ಲೂ ಎತ್ತರದಲ್ಲಿ ಇರಲಿ ಅಂತ ನಾನು ಹಾರೈಸ್ತೀನಿ. ಸೊ ವೀಕ್ಷಕರೇ, ನಗ್ತಾರಿ ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ಅಬ್ಸಲ್ಯೂಟ್ಲಿ ವೇಸ್ಟೆಡ್. ಈ ಒಂದು ಸಂಚಿಕೆ ಅಂದ್ರೆ ಶನಿವಾರ ಭಾನುವಾರಕ್ಕೆ ನಾವು ಶಿಫ್ಟ್ ಆಗಿದ್ದೀವಿ. ಮಜಾ ಟಾಕೀಸಿನ ಮುಂದೆ ಶನಿವಾರ ಭಾನುವಾರ ಕಲರ್ ಸೂಪರ್ ಅಲ್ಲಿ 9:00 ಬರುತ್ತೆ. ನಮ್ಮ ಮಜಾ ಟಾಕೀಸಿನ ಯಾವುದೇ ಎಪಿಸೋಡ್ ಅನ್ನ ಮತ್ತೆ ನೋಡ್ಬೇಕು ಅಂದ್ರೆ ದಯವಿಟ್ಟು ಊಟ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಊಟ ಆಪ್ ಅಲ್ಲಿ ಮಜಾ ಟಾಕೀಸ್ ಯಾವಾಗ್ಲೂ ನೋಡ್ತಾರೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು, ಗುಡ್ ನೈಟ್, ಲವ್ ಯು ಆಲ್, ಬಾಯ್.